ನಮಸ್ಕಾರ ಸ್ನೇಹಿತರೆ, ಮಾರ್ಲ್ ಆರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಒಟ್ಟು ಟೋಟಲ್ ಆಗಿ 168 ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೋಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಇರಬೇಕು, ಹಾಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಆಯ್ಕೆ ಯಾವ ರೀತಿ ಮಾಡ್ಕೋತಾರೆ, ಹಾಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಇಲ್ಲಿ ಕೆಲಸ ಏನಿರುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಒಂದು ಅಂಗನವಾಡಿ ಹುದ್ದೆಗಳ ಮಾಹಿತಿನ ನೋಡ್ತಾ ಹೋದರೆ ನೋಡಿ, ಮೊದಲಿಗೆ ಇಲ್ಲಿ WCD ಗದಗನಿಂದ ಬಿಡುಗಡೆ ಮಾಡಿರ್ತಕ್ಕಂಥ ವೇಕೆನ್ಸಿ ನೋಟಿಫಿಕೇಷನನ್ನು ನೋಡ್ತಾ ಹೋದರೆ, ಇಲ್ಲಿ ಆರ್ಗನೈಸೇಷನ್ ನೇಮ್ ನೋಡಿ, ಅಂದರೆ ಸಂಸ್ಥೆ ಹೆಸರು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ್, ಅಂದರೆ WCD ಗದಗಿಂದ ಒಟ್ಟು 168 ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳನ್ನು ಏನಪ್ಪ ಅಂದರೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಜಾಬ್ ಲೊಕೇಶನ್ ಬಂದುಬಿಟ್ಟು ಅಂದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಗದಗ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಸೊ ಸ್ಯಾಲ್ರಿ ನಿಮಗೆ ಏನಪ್ಪ ಅಂದರೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದಾದ ನಂತರ ಇಲ್ಲಿ WCD ಗದಗ ವೇಕೆನ್ಸಿ ಡೀಟೇಲ್ಸ್ಗಳನ್ನು, ಅಂದರೆ 168 ಪೋಸ್ಟ್ಗಳನ್ನು ಟೋಟಲಾಗಿ ಕಾಲ್ಫರ್ ಮಾಡಿದ್ದಾರೆ. ಆ 168 ಪೋಸ್ಟ್ಗಳನ್ನು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಗದಗ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳಿಗೆ ಇಲ್ಲಿ ಏನಪ್ಪ ಅಂದರೆ 168 ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸೊ ತಾಲೂಕು ವೈಸ್ ಈಗ ಇದು ವೇಕೆನ್ಸಿ ಡೀಟೇಲ್ಸ್ ನೋಡ್ತಾ ಹೋದರೆ, ಶಿರಟ್ಟಿಯಲ್ಲಿ 8 ಅಂಗನವಾಡಿ ವರ್ಕರ್ ಮತ್ತು 21 ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಹಾಗೆ ಇಲ್ಲಿ ನರಗುಂದ ತಾಲೂಕಿನಲ್ಲಿ 5 ಅಂಗನವಾಡಿ ವರ್ಕರ್ ಮತ್ತು 20 ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಹಾಗೆ ರೋಣ ತಾಲೂಕಿನಲ್ಲಿ 9 ಅಂಗನವಾಡಿ ವರ್ಕರ್ ಮತ್ತು 27 ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಸೊ ಇಲ್ಲಿ ಮುಂಡರಗಿ ತಾಲೂಕಿನಲ್ಲಿ 8 ಅಂಗನವಾಡಿ ವರ್ಕರ್ ಹಾಗೆ 22 ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳು ಖಾಲಿ ಇವೆ. ನಂತರ ಗದಗನಲ್ಲಿ 7 ಅಂಗನವಾಡಿ ವರ್ಕರ್ ಮತ್ತು 41 ಅಂಗನವಾಡಿ ಹೆಲ್ಪರ್, ಈ ರೀತಿಯಾಗಿ ಏನಪ್ಪ ಅಂದರೆ 168 ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಯಾವ ತಾಲೂಕಿಗೆ ಎಷ್ಟು ಹುದ್ದೆಗಳಿವೆ ಅಂತ ನೋಡಿಕೊಂಡು ನಿಮಗೆ ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂತ ಅನಿಸುತ್ತೋ ಅದನ್ನು ನೀವು ಕರೆಕ್ಟಾಗಿ ಎಲ್ಲ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ನೀವು ಏನಪ್ಪ ಅಂದರೆ ನೀವು ನೋಟಿಫಿಕೇಶನ್ ಓದಿ ಆದರೂ ಅಪ್ಲಿಕೇಶನ್ ಹಾಕ್ಬೋದು. ನೋಟಿಫಿಕೇಶನ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಅದನ್ನು ನೀವು ಓದಿಕೊಂಡು ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಇಲ್ಲಿ ನೀವು ಈ ಒಂದು ಅಂಗನವಾಡಿ ವರ್ಕರ್ ಆಗಿರ್ಬೋದು ಅಥವಾ ಅಂಗನವಾಡಿ ಹೆಲ್ಪರ್ ಆಗಿರ್ಬೋದು, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ನಿಮಗೆ ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, WCD ಗದಗ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಇಲ್ಲಿ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಸೊ ಇದಾದ ನಂತರ ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ, ಅಪ್ಲಿಕೇಶನ್ ಹಾಕುವಂಥ ಎಲ್ಲ ಅಭ್ಯರ್ಥಿಗಳು ಮಿನಿಮಮ್ 19 ವರ್ಷದಿಂದ ಹಿಡಿದು 35 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಏಜ್ ರಿಲ್ಯಾಕ್ಸೇಷನ್ ಏನಪ್ಪ ಅಂದರೆ ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ನೋಟಿಫಿಕೇಷನಲ್ಲಿ ಓದ್ಕೊಳ್ಳಿ. ಹಾಗೆ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಂದರೆ ನೋಡಿ, ಇದನ್ನು ಆಫ್ಲೈನ್ ಪ್ರೊಸೆಸಿಂಗನ್ನು ಇಟ್ಟಿದ್ದಾರೆ. 2 ಹುದ್ದೆಗಳಿಗೆ ಅಂದರೆ ಅಂಗನವಾಡಿ ವರ್ಕರ್ ಆಗಿರ್ಬೋದು ಮತ್ತು ಹೆಲ್ಪರ್ 2 ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕಂತಂದರೆ ನೋಡಿ, ನೀವು ಅವರೊಂದು ಆಫ್ಲೈನ್ ಫಾರ್ಮನ್ನು ತಗೊಂಡು ಫಿಲ್ ಮಾಡಿಕೊಂಡು ಅಲ್ಲಿ ದ ಅಪ್ಲಿಕೇಶಂಟ್ ನೀಡ್ಸ್ ಟು ಸೆಂಡ್ ದ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ರಿಲೆವೆಂಟ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಟು ದ ಮೆನ್ಷನ್ ಬಿಲೋ ಆನ್ 30 ಜುಲೈ ಬಿಫೋರ್ 30 ಜುಲೈ 2026. ಅಂದರೆ ಅವರು ಏನೋ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಆಫ್ಲೈನ್ ಫಾರ್ಮ್ ಇರುತ್ತೆ, ಅದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಫಿಲಪ್ ಮಾಡಿ ನಿಮ್ಮ ಏನು ಸೆಲ್ಫ್ ಅಟೆಸ್ಟ್ ಡಾಕ್ಯುಮೆಂಟ್ಗಳಿರುತ್ತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಆ ಒಂದು ಫಾರ್ಮಿಗೆ ಅಟ್ಯಾಚ್ ಮಾಡಿ ಇಲ್ಲಿ ಏನಪ್ಪ ಅಂದರೆ ಅವರು ನೀಡಿರ್ತಕ್ಕಂಥ ಒಂದು ವಿಳಾಸಕ್ಕೆ 30 ಜುಲೈ 2026 ಒಳಗಾಗಿ ಕಳಿಸಬೇಕಾಗತ್ತೆ. ಸೊ ನಿಮಗೆ ಅದು ಒಂದು ಅಡ್ರೆಸ್ ಇಲ್ಲಿ ಹೇಳ್ತೀನಿ, ಅದಕ್ಕೆ ನೀವು ಆಫ್ಲೈನ್ ಮೂಲಕ ಇಲ್ಲಿ ಏನಪ್ಪ ಅಂತಂದರೆ ನೀವು ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅವರೊಂದು ಆಫ್ಲೈನ್ ಫಾರ್ಮ್ ಆಗಿರ್ಬೋದು, ಎಲ್ಲವನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಲಿಕೇಶನ್ ಏನಪ್ಪ ಅಂದರೆ ಕೊಡ್ಬೋದು. ಹಾಗೆ ಇಲ್ಲಿ ಯಾವ ತಾಲೂಕಿಗೆ ಯಾವ ಸ್ಥಳವನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗಿ, ಅಂದರೆ ನೀವು ಇಲ್ಲಿ ಈಗ ಆಫ್ಲೈನ್ ಫಾರ್ಮ್ನ ತೆಗೆದುಕೊಂಡು ಹೋಗ್ತಾ ಇರ್ತೀರಾ. ಸೊ ಈಗ ಗದಗ ತಾಲೂಕಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ನೋಡಿ, ಗದಗ ತಾಲೂಕಿನಲ್ಲಿ ಆಫೀಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್, ಡಿಸ್ಟ್ರಿಕ್ಟ್ ಬಾಯ್ಸ್ ಚಿಲ್ಡ್ರನ್ಸ್ ಸೆಂಟರ್ ಪಾಲ
ಬಾದಾಮಿ ರೋಡ್ ನಿಯರ್ ಹಾಕಿ ಗ್ರೌಂಡ್ ಬೆಟಗೇರಿ ಗದಗ್. ಈ ಒಂದು ವಿಳಾಸಕ್ಕೆ ನೀವು ಹೋಗಿ ಭೇಟಿ ನೀಡಿ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಸೊ ಮುಂಡ್ರಗಿ ತಾಲೂಕಿನಲ್ಲಿ ನೋಡ್ತಾ ಹೋಗಿ ಆಫೀಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಫೀಸರ್, ತಾಲೂಕು ಬಾಳ ಭವನ ಬಿಲ್ಡಿಂಗ್ ನೆಕ್ಸ್ಟ್ ಟು ದ ಜೋನಲ್ ಫಾರೆಸ್ಟ್ ಆಫೀಸರ್ಸ್ ಆಫೀಸ್, ಓಲ್ಡ್ ಕಲಿಕೇರಿ ರೋಡ್, ಮುಂಡ್ರಗಿ. ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ನಂತರ ರೋಣ ತಾಲೂಕಿನಲ್ಲಿ ನೋಡ್ತಾ ಹೋದರೆ ಆಫೀಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಫೀಸರ್, AM ಸಾನಿ, ಬಿಲ್ಡಿಂಗ್, ಗದಗ್ ರೋಡ್, ರೋಣ. ಹಾಗೆ ನರಗುಂದನಲ್ಲಿ ನೋಡ್ತಾ ಹೋದರೆ ಅಂದರೆ ನರಗುಂದ ತಾಲೂಕಿನಲ್ಲಿ ಅಡ್ರೆಸ್ ನೋಡಿ, ಆಫೀಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಫೀಸರ್, ತಾಲೂಕು ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್, ರೂಮ್ ನಂಬರ್ 17, ಹುಬ್ಳಿ, ಸೊಲ್ಲಾಪುರ ರೋಡ್, ನರಗುಂದ್. ಈ ಒಂದು ವಿಳಾಸಕ್ಕೆ ನೀವು ಭೇಟಿ ನೀಡಬೇಕಾಗತ್ತೆ. ಹಾಗೆ ಶಿರಟ್ಟಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರಂತಂದರೆ ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ಸ್, ತಾಲೂಕು ಪಂಚಾಯತ್ ಬಿಲ್ಡಿಂಗ್ ನಿಯರ್ ಪೊಲೀಸ್ ಸ್ಟೇಷನ್, ಶಿರಟ್ಟಿ. ಇಲ್ಲಿ ಹೋಗಿ ನೀವು ಭೇಟಿ ನೀಡಬೇಕಾಗತ್ತೆ. ಸೊ ಕರೆಕ್ಟಾಗಿ ಪ್ಲೇಸ್ಗಳನ್ನು ನೋಡ್ಕೊಳ್ಳಿ. ಇನ್ನೊಮ್ಮೆ ಇಲ್ಲಿ ತೋರಿಸ್ತೀನಿ, ಬೇಕಾದರೆ ನಿಮಗೆ ಸ್ಕ್ರೀನ್ಶಾಟ್ ಆದರೂ ನೀವು ತೆಗೆದುಕೊಂಡು ಇಟ್ಕೋಬೋದು, ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಲು ಏನಪ್ಪ ಅಂದರೆ ನಿಮಗೆ ಡೈರೆಕ್ಟ್ ಲಿಂಕ್ ಅಥವಾ ನಿಮಗೆ ನೋಟಿಫಿಕೇಷನ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಸೊ ಅದನ್ನು ಫಿಲ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈಗ ಇಲ್ಲಿ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 22/6/2026 ಅಂದರೆ ಆಲ್ರೆಡಿ ಪ್ರಾರಂಭವಾಗಿದೆ. ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 30 ಜುಲೈ 2026 ಇರುತ್ತೆ. ಇದರ ಒಳಗಾಗಿ ನೀವು ಈ ಒಂದು ಆಫ್ಲೈನ್ ಮೂಲಕ ಕರೆದಿರ್ತಕ್ಕಂಥ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಎಲ್ಲ ಏನಪ್ಪ ಅಂತಂದರೆ ನೋಡಿ, ಗದಗ್, ಮುಂಡ್ರಗಿ, ನರಗುಂದ್, ರೋಣ, ಶಿರಟ್ಟಿ ಈ ಎಲ್ಲ ತಾಲೂಕುಗಳ ಏನಪ್ಪ ಅಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಅಥವಾ ಆಫಿಷಿಯಲ್ ಏನೋ ಫಾರ್ಮ್ಗಳನ್ನು ಕೊಟ್ಟಿರ್ತೀನಿ. ಅದು ಕೂಡ ಎಲ್ಲಿ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಸೊ ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಎಲ್ಲಿ ಅಂದರೆ ನಿಮಗೆ ಕೆಲಸ ಮಾಡಲು ಎಲ್ಲ ಇಷ್ಟ ಇರುತ್ತೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಎಷ್ಟು ಇರುತ್ತೆ, ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ.